ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಹೆಲ್ದಿಯಾಗಿ ಹ್ಯಾಪಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬೆಂಗಳೂರಿಂದ ಕಡೂರು ಇದೆಯಲ್ವ, ಅಲ್ಲಿಗೆ ಇವಾಗ ಬೈಕಲ್ಲಿ ನಾವು ಹೋಗ್ತಾ ಇದ್ದೀವಿ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಬೈಕಲ್ಲಿ ಲಾಂಗ್ ಡ್ರೈವ್ ಮಾಡಬೇಕು ಅಂಥೇಳಿ. ನಾನು ಇಲ್ಲಿ ತನಕ ಇಷ್ಟು ಲಾಂಗ್ ಡ್ರೈವ್ ಬೈಕಲ್ಲಿ ಹೋಗಿದ್ದೇ ಇಲ್ಲ. ಜಾಸ್ತಿ ಅಂದರೆ ಒಂದು 70 ಕಿಲೋಮೀಟರ್, ಉಡುಪಿಯಿಂದ ಕೊಪ್ಪಕ್ಕೆ 70 ಕಿಲೋಮೀಟ್ರ್ ಒಂದು ಸಲ ಹೋಗಿದ್ವಿ ಬೈಕಲ್ಲಿ. ಬಟ್ ಆದರೆ ಆವಾಗ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ, ನನ್ನ ದೊಡ್ಡ ಮಗಳದು ಪ್ರೆಗ್ನೆಂಟ್ ಇದ್ದೆ. ನನಗೆ ಗೊತ್ತಿರಲಿಲ್ಲ ನಾನು ಪ್ರೆಗ್ನೆಂಟ್ ಅಂತ. ಆವಾಗ ನಾನು ಬೈಕಲ್ಲಿ ಹೋಗಿದ್ದೆ. ಬಟ್ ಸೊಂಟ ಎಲ್ಲ ತುಂಬ ನೋವು ಬಂದಿತ್ತು. ಅಷ್ಟೇನು ರೂಟೆಲ್ಲ ಚೆನ್ನಾಗಿತ್ತು, ಬಟ್ ಆದರೆ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಇವಾಗ ನನ್ನ ಮಗಳಿಗೆ 8 ವರ್ಷ ಆಗಿದೆ. 8 ಇಯರ್ಸಿಂದ ನಾನು ಅಷ್ಟು ಲಾಂಗ್ ಡ್ರೈವ್ ಮಾಡಿದ್ದೇ ಇಲ್ಲ. ಇದೇ ಫಸ್ಟ್ ಟೈಮ್ ಇವಾಗ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಹೋಗಬೇಕಾದ್ರೆ ನಾವು ನೆಲಮಂಗ್ಲದಲ್ಲಿ ಒಂದು ಟೀ ಶಾಪಲ್ಲಿ ನಿಂತ್ಕೊಂಡು ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. 1 ಅವರ್ ಹೊತ್ತು ಓಡಿಸ್ಕೊಂಡು ಬಂದ್ವಲ್ಲ, ಸ್ವಲ್ಪ ಬೆನ್ನು ನೋವು ಆಗೋ ಥರ ಆಯಿತು. ಇವಾಗ ಮತ್ತೆ ಬಂದು ಇನ್ನೊಂದು 1 ಅವರ್ ಆದಮೇಲೆ ಇನ್ನೊಂದು ಉಡುಪಿ ಗಾರ್ಡನ್ ಹೋಟೆಲ್ ಇತ್ತು, ಅಲ್ಲಿ ಸ್ಟಾಪ್ ಮಾಡಿದ್ವಿ. ತುಮಕೂರು ಅಂತ ಅನಿಸುತ್ತೆ, ತುಮಕೂರು ಹತ್ರ. ಇಲ್ಲಿ ಸ್ಟಾಪ್ ಮಾಡಿ ಇವಾಗ ರಾತ್ರಿದು ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನನಗೇನು ಹೊಟ್ಟೆ ಹಸಿವಾದಾಗ ಆಗಲಿಲ್ಲ, ನನಗೇನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು, ಕ್ರೇವಿಂಗ್ಸ್ ಆಯಿತು. ಹಾಗಾಗಿ ನಾನು ಗೋಬಿ ಮಂಚೂರಿ ಆರ್ಡರ್ ಮಾಡಿಕೊಂಡೆ. ನಮ್ಮನೆಯವರು ಸೆಟ್ ದೋಸೆ ಆರ್ಡರ್ ಮಾಡಿಕೊಂಡ್ರು. ಗೋಬಿ ಮಂಚೂರಿನೂ ಚೆನ್ನಾಗಿತ್ತು, ಸೆಟ್ ದೋಸೆನೂ ಚೆನ್ನಾಗಿತ್ತು. ನನಗೆ ಇಷ್ಟೊಂದು ಗೋಬಿ ಮಂಚೂರಿ ತಿನ್ನೋಕ್ಕಾಗಲಿಲ್ಲ. ನಾನು ಇವಾಗ 7 o'clock ಮೇಲೆ ಜಾಸ್ತಿ ಊಟನೇ ಮಾಡಲ್ಲ. 7 o'clock ಮೇಲೆ ಡಿನ್ನರ್ ತಿನ್ನೋದನ್ನೇ ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಹಾಫ್ ತಿಂದೆ ಅಷ್ಟೇ. ನಮ್ಮ ಮನೆಯವರು ಸೆಟ್ ದೋಸೆನೂ ಅಷ್ಟೇ, ಅವರು 4 ಸೆಟ್ ದೋಸೆ ಇತ್ತು, ಅದರಲ್ಲಿ 2 ಅವ್ರು ತಿಂದರು, 2 ನನಗೆ ಕೊಟ್ಟರು. ಒಂದು ಬೆಂಗಳೂರಿಂದ ನಾವು ಒಂದು 4 ಅವರ್ಸಲ್ಲೇ ಬಂದು ಬೀರೂರನ್ನ ರೀಚ್ ಮಾಡಿಬಿಟ್ವಿ. ನಮಗೆ ಟೈಮ್ ತುಂಬ ಚೆನ್ನಾಗಿತ್ತು. ನಾವು ಬೆಂಗಳೂರಿಂದ ಬೀರೂರು ಬರೋ ತನಕ ನಮಗೆ ಒಂದು ಸ್ವಲ್ಪನೂ ಮಳೆನೇ ಸಿಗಲಿಲ್ಲ. ಆರಾಮಾಗಿ ನಾವು ಗಾಡಿ ಓಡಿಸ್ಕೊಂಡು ಬಂದಿದ್ವಿ. ಜರ್ಕಿನ್ ಹಾಕ್ಕೊಂಡಿದ್ವಿ, ಚಳಿ ಇತ್ತು ಆದರೆ ತುಂಬ. ಹೆಲ್ಮೆಟ್ಟು ಜರ್ಕಿನ್ ಹಾಕಿರೋದ್ರಿಂದ ಚಳಿ ಕೂಡ ಸ್ವಲ್ಪನೂ ಗೊತ್ತಾಗಲಿಲ್ಲ. ಮರುದಿನ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ಎಲ್ಲ ತುಂಬ ಮಳೆ ಬಂದಿತ್ತು ಅಂತ ಅನಿಸುತ್ತೆ, ಬಟ್ ಆದರೆ ಬೆಳಿಗ್ಗೆ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ನಿಜವಾಗ್ಲೂ ತುಂಬ ಫ್ರೆಶ್ ಅಂತ ಅನ್ನಿಸ್ತಾ ಇದೆ ನನಗೆ. ನಿನ್ನೆ ಟ್ರಾವೆಲ್ ಮಾಡಿದ್ದು ಸ್ವಲ್ಪನೂ ಟಯರ್ಡ್ ಏನೂ ಇಲ್ಲ, ತುಂಬ ಖುಷಿಯಾಗಿತ್ತು ಟ್ರಾವೆಲ್. ಇವಾಗ ಬೆಳಿಗ್ಗೆನೇ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದಾದ್ಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ. ರೆಡಿಯಾಗಿ ಇವತ್ತು ಚರ್ಚಿಗೆ ಹೋಗಬೇಕು. ಬೆಳಿಗ್ಗೆ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಎಲ್ಲರೂ ಒಂದೊಂದು ಲೋಟ ರಾಗಿ ಗಂಜಿ ಮತ್ತು ಮಾವಿನಕಾಯಿ ಇದೆ, ತೋಟದಿಂದ ತಂದಿರೋ ಮಾವಿನಕಾಯಿ ತುಂಬಾ ಇದೆ. ಅದು ಮಾವಿನಕಾಯಿ ಕಟ್ ಮಾಡಿ ತಿಂದ್ಕೊಂಡು ಇವಾಗ ನಾವು ಚರ್ಚಿಗೆ ಹೊರಡ್ತಾಯಿದ್ದೀವಿ. ಇವಾಗ ಚರ್ಚಲ್ಲಿ ಆರಾಧನೆ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೊರಡ್ತಾಯಿದ್ದೀವಿ. ಮನೆಗೆ ಬಂದು ನೋಡಿದರೆ ಇದನ್ನೆಲ್ಲ ಇವಾಗ ನಾನು ಬೆಂಗಳೂರಿಗೆ ಹೋಗಬೇಕಾದ್ರೆ ತಗೊಂಡೋಗ್ಬೇಕು. ಬಟ್ ಆದರೆ ನಾನು ಇಷ್ಟು ಆಸೆಯಲ್ಲಿ ತಗೊಂಡು ಹೋಗ್ತಾಯಿದ್ದೀನಿ. ಬಟ್ ಆದರೆ ಇದು ಒಂದು ಬ್ಯಾಡ್ ನ್ಯೂಸ್ ಆಯಿತು, ನಾನು ನಿಮಗೆ ಹೇಳ್ತೀನಿ. ಮತ್ತು ಇಲ್ಲಿ ನೋಡಿ, ಇದು ಹಲಸಿನಕಾಯಿನೂ ಇದೆ. ಒಂದು ಅರ್ಧ ಏನೋ ಸ್ವಲ್ಪ ಏಟಾಗಿದೆ ಅನಿಸುತ್ತೆ, ಒಳಗಡೆ ಚೆನ್ನಾಗಿದೆ. ಆದರೆ ಇವಾಗ ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಬಂದಿದ್ದ ಕೆಲಸ ಮುಗೀತು. ಇವರು ನಮ್ಮ ಮೈದುನ ಮತ್ತು ಅವರ ವೈಫು. ಈಗ ತಾನೇ ರೀಸೆಂಟಾಗಿ ಮದುವೆ ಆಗಿದೆ. ಬೆಂಗಳೂರಿಗೆ ಬರೋಕ್ಕೆ ಹೇಳಿದ್ದೀನಿ. ಬಂದಾಗ ನಾನು ನನಗೆ ಅವರನ್ನು ವ್ಲಾಗಲ್ಲಿ ಮಾತಾಡಿಸ್ತೀನಿ. ಮತ್ತು ಇವತ್ತು ನಮ್ಮಿಬ್ಬರೂ ಒಟ್ಟಿಗೆ, ಅಂದರೆ 4 ಜನನೂ ಒಂದೇ ಕಡೆ ಕೂರಿಸಿ ಚಪಾತಿ ಮತ್ತು ಮಟನ್ ಸಾರು ಮಾಡಿದ್ದಾರೆ. ಒಟ್ಟಿಗೆ ಊಟ ಮಾಡಿ ಅಂತ ಹೇಳಿ ನಮಗೆ ಕೊಡ್ತಾರೆ. ಇವತ್ತು ನಮ್ಮ ಅತ್ತೆ ನಮಗೆ ಸರ್ವ್ ಮಾಡ್ತಾಯಿದ್ದಾರೆ. ಅವ್ರು ಫಸ್ಟೇ ಊಟ ಮಾಡಿದ್ರು, ನಾವು ಅವ್ರಿಗೆ ಫಸ್ಟೇ ಊಟ ಕೊಟ್ಟರೆ ಅವ್ರಿಗೆ ಒಟ್ಟಿಗೆ ಈ ಥರ ಕುತ್ಕೊಂಡು ಊಟ ಮಾಡೋದು ಖುಷಿ ಅಂತ ಅನಿಸುತ್ತೆ. ಯಾವಾಗಲೂ ನೀವು ಈ ಥರ ಜೋಡಿಯಾಗಿ ಇರಬೇಕು, ಯಾವಾಗಲೂ ಹ್ಯಾಪಿಯಾಗಿ ಸಂತೋಷವಾಗಿರಬೇಕು ಅಂತೇಳಿ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಡಿಕ್ಕಿಯಲ್ಲೇ ಒಂದು 5 kg ಅಷ್ಟು ಮಾವಿನಕಾಯಿ ಚೆನ್ನಾಗಿ ಹಿಡಿತು. ಉಳಿದಿದ್ದನ್ನ ಬ್ಯಾಗಲ್ಲಿ ಸೈಡಲ್ಲಿ ಹಾಕಿ ಕಟ್ಕೊಂಡು ತೊಗೊಂಡೋದ್ವಿ. ಅದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ನಲ್ಲ, ಅದು ಏನಂತ ಹೇಳಿದ್ರೆ, ಸೈಡಲ್ಲಿ ಹಾಕಿ ನಾವು ಕಟ್ಕೊಂಡು ತೊಗೊಂಡೋದ್ವಲ್ಲ,
ಹಾಗಾಗಿ ಅದು ಸೈಲೆನ್ಸರಿಗೆ ಸುಟ್ಟುಬಿಟ್ಟು ಮಾವಿನಕಾಯಿ ಎಲ್ಲ ಒಂದೊಂದಾಗಿ ರಸ್ತೆಯಲ್ಲಿ ಬಿತ್ಕೊಂಡೇ ಬಂದಿದೆ. ನಮಗೆ ಗೊತ್ತೇ ಇಲ್ಲ. ಮನೆ ಹತ್ರ ಬಂದು ನೋಡ್ತೀವಿ, ಒಂದೊಂದು ಮಾವಿನಕಾಯಿನೂ ಇಲ್ಲ. ಒಂದು 5-6 ಮಾವಿನಕಾಯಿ ಅಷ್ಟೇ ಇತ್ತು. ಅದು ಕೂಡ ಸೈಲೆನ್ಸರಲ್ಲಿ ಬಿಸಿಯಾಗಿ ಒಂಥರ ಹಾಳಾಗಿತ್ತು. ನನಗೆ ಪ್ರಕಾರ ಒಂದು 7-8 kg ಮಾವಿನಕಾಯಿ ವೇಸ್ಟ್ ಆಯಿತು. ನಾನು ಹೇಳ್ತಾ ಇದ್ದೆ, ಏನೋ ಸೌಂಡ್ ಬರ್ತಾಯಿದೆ, ಬೀಳೋ ಥರ ಪಟ ಅಂತ ಬೀಳೋ ಥರ ಸೌಂಡ್ ಬರ್ತಾಯಿದೆ ಅಂತ ಹೇಳಿದೆ. ಆದರೆ ನಮ್ಮ ಮನೆಯವರು ಅದನ್ನು ಏನೂ ಇಲ್ಲ, ಬ್ರೇಕ್ ಹಾಕಿದ್ದೀನಲ್ಲ, ಆ ಸೌಂಡ್ ಬಂದಿದೆ ಅಂತ ಇರ್ಬೋದು ಅಂತ ಹೇಳಿದ್ರು. ಅಲ್ಲಿ ಬರೋ ದಾರಿಯಲ್ಲಿ ಆ ನೀರು ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ಫೋಟೋ ತಗೊಂಡು ಒಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಯಾವಾಗಲೂ ನಮ್ಮ ಜೊತೆಗೆ ಮಕ್ಕಳಿರ್ತಾರೆ. ಈ ಸಲ ಮಕ್ಕಳನ್ನು ನಮ್ಮ ಅತ್ತಿಗೆ ದೊಡ್ಡತ್ತಿಗೆ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ. ನಾವಿಬ್ಬರೇ ಬೈಕಲ್ಲಿ ಬಂದಿರೋದ್ರಿಂದ ನಮಗೆ ಇಬ್ಬರಿಗೂ ಒಂದು ದೊಡ್ಡ ಫ್ರೀಡಮ್ ಸಿಕ್ತಾಗಿತ್ತು. ಯಾವಾಗಲೂ ಮಕ್ಕಳಿರೋದ್ರಿಂದ ಅವ್ರನ್ನ ನೋಡ್ಕೊಳ್ಬೇಕು ಜಾಗ್ರತೆಗೆ ಅಂತೇಳಿ ನಾವೆಲ್ಲೂ ಅಲ್ಲೆಲ್ಲ ನಿಲ್ಲಲ್ಲ. ಈ ಥರ ನೀರೆಲ್ಲ ಇದ್ದರೆ ಅಲ್ಲೆಲ್ಲ ಹೋಗಿ ಜಾಸ್ತಿ ನೋಡೋದು ಅದೆಲ್ಲ ಮಾಡಲ್ಲ. ಬಟ್ ಇವತ್ತು ನಾವಿಬ್ಬರೇ ಇರೋದ್ರಿಂದ ಎಲ್ಲ ಕಡೆ ನಿಂತು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಫ್ರೀಯಾಗಿ ಜರ್ನಿ ಮಾಡ್ಕೊಂಡು ಬಂದಾಗಿತ್ತು. ರೋಡ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಒಂದು ಸ್ವಲ್ಪನೂ ಗುಂಡಿಗಳಾಗಲಿ ಹಂಪಾಗಲಿ ಜಾಸ್ತಿ ಇಲ್ಲ. ಒಂದು ಅಲ್ಲಲ್ಲಿ ಮಧ್ಯದಲ್ಲಿ ಒಂದೋ ಎರಡೋ, ಅದು ಒಂದು 50 ಕಿಲೋಮೀಟ್ರಿಗೆ ಒಂದು ಸಲ ಆ ಥರ ಮಾತ್ರ ಸ್ವಲ್ಪ ಹಂಪುಗಳು, ಸ್ವಲ್ಪ ರೋಡ್ ಸರಿ ಇಲ್ಲ ಅಂತ ಇದೆ. ಬಟ್ ಆದರೆ ಆಲ್ಮೋಸ್ಟು 90% ರೋಡ್ ತುಂಬ ಚೆನ್ನಾಗಿದೆ. ಆರಾಮಾಗಿ ಬಂದ್ವಿ ನಾವು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದನ್ನೆಲ್ಲ ನೋಡ್ಕೊಂಡು ಬರೋದು ತುಂಬ ಚೆನ್ನಾಗಿದೆ ನೋಡಿ. ಆ ಕಡೆ ಈ ಕಡೆ ತೋಟ, ಮಧ್ಯದಲ್ಲಿ ರೋಡು. ನೋಡೋದಕ್ಕೆ ವ್ಯೂಸ್ ತುಂಬ ಚೆನ್ನಾಗಿದೆ. ನೀವು ಕೂಡ ನೋಡಿ ಅಂತೇಳಿ ನಾನು ಹೇಳ್ತಿದ್ದೀನಿ. ಮಳೆ ಬರೋ ಥರ ಮುಂದ್ಗಡೆ ಸ್ವಲ್ಪ ಇದು ಮೋಡ ಆಗಿದೆ. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಇಲ್ಲಿ ಮಳೆ ಏನಾದರೂ ಬಂದರೆ ತುಂಬ ಚಳಿ ಆಗುತ್ತಲ್ವ, ಮತ್ತು ಹೋಗೋದು ಕಷ್ಟ ಆಗುತ್ತೆ, ನೈಟ್ ಆಗುತ್ತೆ ಅಂತ. ಬಟ್ ಆದರೆ ನಮಗೆ ಬರಬೇಕಾದ್ರೂ ಮಳೆ ಸಿಗಲಿಲ್ಲ, ಹೋಗಬೇಕಾದ್ರೂ ಮಳೆ ಸಿಗಲಿಲ್ಲ. ತುಂಬ ಆರಾಮಾಗಿ ಹೋದ್ವಿ. ಇವಾಗ 1 hour ಮೇಲೇ ಬೈಕಲ್ಲೇ ಬಂದ್ವಲ್ವ, ಹಾಗಾಗಿ ಸ್ವಲ್ಪ ಟಯರ್ಡ್ ಆಗೋ ಥರ ಇತ್ತು. ಬೆಲ್ಲದ ಚಹಾ ಅಂತೇಳಿ ಒಂದು ಅಂಗಡಿ ಇತ್ತು, ಅಲ್ಲಿ ನಿಲ್ಲಿಸಿ ಇವಾಗ ನಾವು ಟೀ ಕುಡಿಯೋಣ ಅಂತ ಕೂತಿದ್ದೀವಿ. ನಮ್ಮ ಮನೆಯವರೊಂದು ಟೀ ತೊಗೊಂಡ್ರು, ನಾನು ಡ್ರೈ ಫ್ರೂಟ್ ಜ್ಯೂಸ್ ತೊಗೊಂಡೆ. ನಾನು ಟೀ ಕುಡಿಯೋದನ್ನೇ ಬಿಡಬೇಕು ಅಂತ ಅಂದ್ಕೊಂಡು ಇವಾಗ ಒಂದು ತಿಂಗಳಾಯಿತು ಟೀ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ. ಜ್ಯೂಸ್ ಚೆನ್ನಾಗಿತ್ತು, ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಡ್ರೈ ಫ್ರೂಟ್ ಜ್ಯೂಸು. ಬೆಂಗಳೂರಲ್ಲೂ ಕುಡಿದಿದ್ದೀನಿ, ಬಟ್ ಆದರೆ ಇಲ್ಲೊಂಥರ ಡಿಫ್ರೆಂಟ್ ಇತ್ತು. ಅದೇ ಬೆಲ್ಲ ಹಾಕಿರ್ತಾರೆ ಅನಿಸುತ್ತೆ, ಹಾಗಾಗಿ ಚೆನ್ನಾಗಿತ್ತು. I love you so much. ನಮ್ಮ ಮಾವ ಅವರಿಗೆ ನಾವು ಬೈಕಲ್ಲಿ ಹೋಗೋದು ತುಂಬ ಭಯ. ಅವರು ಒಂದು 1 hour ಒಂದ್ಸಲ ಕಾಲ್ ಮಾಡಿ ಕೇಳ್ತಾನೆ ಇದ್ದಾರೆ, ಹೋದ್ರಾ ಅಂತೇಳಿ. ಅವ್ರಿಗೆ ಹೇಳ್ತಾ ಇದ್ದೀವಿ. ಇವಾಗ ಹೋಗೋ ದಾರಿಯಲ್ಲಿ ಬನಶಂಕರಿಯಲ್ಲಿ ಯಾವುದೋ ಒಂದು ಮಾರ್ಟ್ ಖಾಲಿ ಆಯ್ತಂತೆ, ಬಜಾರ್ ಥರ. ಅದರಿಂದ ಎಲ್ಲ ಐಟಮ್ಸ್ನ ಕಮ್ಮಿ ರೇಟಿಗೆ ಮಾರ್ತಾಯಿದ್ರು. ಅದರಲ್ಲಿ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಡ್ವಿ. ಕಾಫಿ ಕಪ್ಪೆಲ್ಲ 120-100 ರೂಪೀಸ್ಗೆಲ್ಲ ಇತ್ತು. ನೋಡ್ಬೇಕಾದ್ರೆ ಕ್ವಾಲಿಟಿ ಚೆನ್ನಾಗಿತ್ತು, ಹಾಗಾಗಿ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ತೊಗೊಂಡೆ. ನಮ್ಮ ಮನೆಯವರು ಈ ಹಾಟ್ ಬಾಕ್ಸ್ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ವೈಟ್ ಕಲರ್ ಆಗಿತ್ತು. ನನಗೆ ವೈಟ್ ಕಲರ್ ಬೇಡ, ಬೇಗ ಕೊಳೆ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ತೊಗೊಳ್ಳಿಲ್ಲ. ನಾನು ಈ ಹಣ್ಣಿನ ಬುಟ್ಟಿ ಮತ್ತು ಲಂಚ್ ಬಾಕ್ಸು 2 ಕಾಫಿ ಕಪ್ ತೊಗೊಂಡೆ. ಲಂಚ್ ಬಾಕ್ಸು ಮಕ್ಕಳಿಗೆ ಯೂಸ್ ಆಗುತ್ತೆ, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಕಾಫಿ ಕಪ್ ಕೂಡ ಚೆನ್ನಾಗಿತ್ತು ಕ್ವಾಲಿಟಿ, ಹಾಗಾಗಿ ತೊಗೊಂಡೆ. ಹಣ್ಣಿನದು ಬುಟ್ಟಿ ಕೂಡ ಚೆನ್ನಾಗಿತ್ತು, ಕಬ್ಬಿನದು. ಆಮೇಲೆ ಇವಾಗ ನೈಟ್ ಡಿನ್ನರ್ಗೆ ಪನ್ನೀರನ್ನ ಫ್ರೈ ಮಾಡ್ತಾಯಿದ್ದೀನಿ. ನಾನು ಸಿಂಪಲಾಗಿ ಮಾಡಿಕೊಂಡೆ, ಫ್ರೈಡ್ ರೈಸು, ಸ್ವಲ್ಪ ಬೆಂಡೆಕಾಯಿ ಫ್ರೈ, ಪನ್ನೀರ್ ಫ್ರೈ ಮಾಡಿಕೊಂಡೆ. ಎಣ್ಣೆ ತುಂಬಾ ಕಮ್ಮಿ ಹಾಕ್ಕೊಂಡು ಇದನ್ನೆಲ್ಲ ಮಾಡಿದ್ದೀನಿ. ಸ್ವಲ್ಪ ಡಯಟ್ ಮಾಡಬೇಕು, ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ದಿನದಿಂದ, ತುಂಬ ವರ್ಷಗಳಿಂದನೇ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಆದರೆ ಅದು ಮಾತ್ರ ನಡೀತಾನೇ ಇಲ್ಲ. ಇವತ್ತಿನ ಡಿನ್ನರ್ನ ಈ ರೀತಿ ನಾನು ಸಿಂಪಲಾಗಿ ಹೆಲ್ತಿಯಾಗಿ ಮಾಡಿದೆ. ಮರುದಿನ ಬೆಳಿಗ್ಗೆ ಇವಾಗ ನಾನು ನಮ್ಮ ಮನೆಯವರು ಅಂಗಡಿಗೆ ಬಂದಿದ್ದೀವಿ. ನಮ್ಮ ಮನೆಯವರು ಮಧ್ಯಾಹ್ನದ ಲಂಚ್ ಮಾಡ್ತಾಯಿದ್ದಾರೆ. ಅವರು ಊಟ ಮಾಡ್ತಾಯಿದ್ದಾರೆ. ತುಂಬ ಎಮರ್ಜೆನ್ಸಿಯಾಗಿ ಒಬ್ಬರು ಕಸ್ಟಮರು ಬೇಕೇ ಬೇಕು ಅಂತ ಹೇಳ್ತಾಯಿದ್ರು, ಎಲ್ಲೋ ಹೋಗಬೇಕು ಅಂತೇಳಿ, ಅವಸರ ಅಂತೇಳಿ. ಅದಕ್ಕಾಗಿ ನಾನು ಕೂಡ ಸೀಟ್ ಕವರ್ ಹಾಕ್ತೀನಿ ಸರಿ ಅಂತ ನಾನು ಹಾಕ್ತಾಯಿದ್ದೀನಿ. ಯಾವತ್ತಾದರೂ ಒಂದು ಸಲ ಅವರಿಗೆ ಈ ಥರ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ನಾನು ಹಾಕ್ತೀನಿ. ನಾವು ಬೇಗ ಬರೋದಕ್ಕೆ ಕಾರಣವೇ ಇದು.
ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲರೂ ಸೀಟ್ ಕವರ್ ಹಾಕೊಳ್ಳೋದಕ್ಕೆ ಕಸ್ಟಮರ್ಸ್ ಎಲ್ಲ ಅವಾಗವಾಗ ಕಾಲ್ ಮಾಡ್ತಾನೆ ಇದ್ದರು. ನಾವು ಪ್ಲ್ಯಾನ್ ಮಾಡಿದ್ದು ಒಂದು 2 ದಿನ ಇರೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಊರಿಗೆ ಹೋಗಿ. ಬಟ್ ಆದರೆ ತುಂಬ ಕಾಲ್ ಬರ್ತಾಯಿತ್ತು. ಮತ್ತು ಬಿಸ್ನೆಸ್ ಆಗಬೇಕಾದ್ರೆ ನಾವು ಹೋಗಿ ಅಂಗಡಿ ಕ್ಲೋಸ್ ಮಾಡಿದರೆ ಅದು ಚೆನ್ನಾಗಿರಲ್ವಲ್ಲ ಅಂತೇಳಿ ನಾವು ಒಂದೇ ಒಂದು ದಿನ ಇದ್ಬಿಟ್ಟು ಬೇಗನೆ ವಾಪಸ್ ಬಂದುಬಿಟ್ಟು. ಯಾವಾಗಾದರೂ ನಮ್ಮ ಮನೆಯವ್ರು ಈ ಥರ ಊಟ ಮಾಡಬೇಕಾದ್ರೆ ತುಂಬ ಕಸ್ಟಮರ್ ಕಿರಿಕಿರಿ ಮಾಡಿದ್ರೆ ಬೇಗ ಕೊಡಿ ಅಂತ ಹೇಳಿದ್ರೆ ಮಾತ್ರ ಈ ರೀತಿ ಹಾಕ್ತೀನಿ. ಇವಾಗ ನಾನು ಮತ್ತೆ ಊರಿಗೆ ಹೋಗಬೇಕು. ನಮ್ಮ ಡ್ಯಾಡಿಗೆ ಹುಷಾರಿಲ್ಲ ಅಂತೆ ಉಡುಪಿಯಲ್ಲಿ. ಸೊ ಹಾಗಾಗಿ ನಾನು ಮತ್ತೆ ಊರಿಗೆ ಹೋಗಬೇಕು. ಹಾಗಾಗಿ ನಮ್ಮ ಡ್ಯಾಡಿಗೆ ಸ್ವಲ್ಪ ಡ್ರೈ ಫ್ರೂಟ್ ಎಲ್ಲ ತೊಗೊಂಡು ಹೋಗ್ತೀನಿ. ನಿನ್ನೆ ತಾನೇ ಬಂದಿದ್ದು ಬೀರೂರಿಂದ. ಇವತ್ತು ಮತ್ತೆ ಉಡುಪಿಗೆ ಹೋಗಬೇಕು. ಇವತ್ತು ಈ ತಿಂಗಳೇನೋ ಟ್ರಾವೆಲ್ ತುಂಬ ಜಾಸ್ತಿ ಆಗಿದೆ. ಏನು ಮಾಡೋದು, ನಮ್ಮ ಡ್ಯಾಡಿಗೆ ಹುಷಾರಿಲ್ಲ, ಹೋಗಿ ನೋಡಲೇಬೇಕು. ಅವರಿಗೆ ತುಂಬ ಹುಷಾರಿಲ್ಲ ಅಂದರೆ ಮಾತ್ರ ನನಗೆ ಹೇಳ್ತಾರೆ. ಸಣ್ಣ ಚಿಕ್ಕ ಜ್ವರ ಆದರೆಲ್ಲ ನನಗೆ ಅವರು ಮಲಗೋರೇ ಅಲ್ಲ. ಬಟ್ ಆದರೆ ಈ ಸಲ ತುಂಬ ಮಲ್ಗೆ ಇದ್ದಾರೆ, ರೆಸ್ಟೇ ತೊಗೊಳ್ತಾ ಇದ್ದಾರೆ ಅಂತ ಅಮ್ಮ ಹೇಳಿದ್ರು. ನನಗೆ ತುಂಬ ಭಯ ಆಯಿತು. ಹಾಗಾಗಿ ನಾನು ಅವತ್ತು ನೈಟೇ ಬುಕ್ ಮಾಡಿಬಿಟ್ಟೆ ಬಸ್ಸು. ಇವಾಗ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ನಮ್ಮ ತಂದೆಯವರು ಬೇಗ ಕ್ಯೂರ್ ಆಗಬೇಕಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿ ನಾನು ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ. ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೇನೂ ಆಗಲ್ಲ. ನಾನು ಹೋಗಿ ಫಸ್ಟು ಮಾಡೋ ಕೆಲಸನೇ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ, ಒಳ್ಳೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀನಿ. ಫಸ್ಟು ಹೋಗಿ ಅಡ್ಮಿಟ್ ಮಾಡಿ ಏನಾಗಿದೆ ಅಂತ ತಿಳ್ಕೊಬೇಕು. ಯಾಕಂದರೆ ಅಮ್ಮ ಒಂದು 20 ಡೇಸಿಂದ ಎಲ್ಲ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬ್ಲಡ್ ಟೆಸ್ಟು ಎಲ್ಲ ಮಾಡಿದ್ದಾರೆ. ಬಟ್ ಆದರೆ ಟ್ಯಾಬ್ಲೆಟು ತುಂಬ ತೊಗೊಂಬರ್ತಿದ್ದಾರೆ. ಬಟ್ ಆದರೆ ಅವ್ರಿಗೇನು ಸರಿ ಆಗ್ತಾನೇ ಇಲ್ಲಂತೆ. ಟಯರ್ಡ್ ಇನ್ನೂ ಜಾಸ್ತಿನೇ ಆಗ್ತಿದೆ ಅಂತ ಹೇಳಿದ್ರು. ಎಷ್ಟು ಟ್ಯಾಬ್ಲೆಟ್ ಕುಡಿದ್ರೂ ಕೂಡ ಕಡಿಮೆನೇ ಆಗ್ತಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋದ ಕೂಡಲೇ ಪ್ರಾರ್ಥನೆ ಮಾಡಬೇಕು, ಉಪವಾಸ ಪ್ರಾರ್ಥನೆ ಮಾಡಬೇಕು, ಪಾಸ್ಟ್ರನ್ನ ಕರೆದು ಪ್ರೇಯರ್ ಮಾಡಿಸ್ಬೇಕು. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರನ್ನ ಸಂಪೂರ್ಣವಾಗಿ ಗುಣ ಮಾಡಬೇಕು. ಇದು ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಮಾತ್ರ ಗುಣ ಆಗ್ತಾರಂತ ಹೇಳೋಕ್ಕಾಗಲ್ಲ. ಎಲ್ಲರ ಪ್ರಾರ್ಥನೆ ಬೇಕು. ದಯಮಾಡಿ ನನ್ನ ತಂದೆಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಫಸ್ಟ್ ಡೇ ನಾನು ಹೋಗಿ ಮಾತ್ರೆ ಎಲ್ಲ ಅವ್ರು ತೊಗೊಂಡಿಟ್ಕೊಂಡಿದ್ರು, ಅದನ್ನೇ ಕೊಟ್ಟೆ. ಬಟ್ ಆದರೆ ನಾನು ಅಪ್ಪನ್ನ ಗಮನಿಸಿದೆ. ಅಪ್ಪ ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ ಜ್ವರದಲ್ಲಿ. ನನಗೆ ತುಂಬ ಭಯ ಆಯಿತು. ಮರುದಿನ ಬೆಳಿಗ್ಗೆ ನಾನು KMC ಹಾಸ್ಪಿಟಲ್ ಮಣಿಪಾಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಬಿಟ್ವಿ. ಬಂದ ಕೂಡಲೇ ಅವ್ರಿಗೊಂದು ಡ್ರಿಪ್ಸ್ ಹಾಕಿದ್ರು. ಆಮೇಲೆ ಡಾಕ್ಟರ್ ಸಜೆಷನ್ ಮಾಡಿದ್ರು CT ಸ್ಕ್ಯಾನಿಂಗು, ಎಕೋ ಸ್ಕ್ಯಾನಿಂಗು, ECG ಎಲ್ಲ ಟೆಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಏನಂತ ಕ್ಲಿಯರಾಗಿ ಗೊತ್ತಾದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಎಲ್ಲ ಸ್ಕ್ಯಾನಿಂಗು ತೆಗೆದ್ರು. ರಿಪೋರ್ಟ್ ಕೂಡ ಬಂತು. ರಿಪೋರ್ಟಲ್ಲಿ ಏನು ಭಯ ಪಡುವಂಥದ್ದು ಏನೂ ಇಲ್ಲ, ನಾರ್ಮಲಾಗಿ ಬಂದಿದೆ. ಅವ್ರಿಗೆ ಎದೆಯಲ್ಲಿ ಕಫ ಜಾಸ್ತಿ ಆಗಿದೆ. ಆಮೇಲೆ ವೈರಲ್ ಫೀವರ್ ಬಂದಿದೆ. ಅದನ್ನು ಟ್ರೀಟ್ ಮಾಡ್ಬೋದು, ಬೇಗನೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಡ್ಯಾಡಿ ಇನ್ನೂ ಹಾಸ್ಪಿಟಲಲ್ಲೇ ಇದ್ದಾರೆ, ನಾವು ಕೂಡ ಹಾಸ್ಪಿಟಲಲ್ಲೇ ಇದ್ದೀವಿ. ಖಂಡಿತ ಸರಿ ಹೋಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರು ನನ್ನನ್ನು ಇಲ್ಲಿ ತನಕ ಕೈ ಬಿಟ್ಟಿದ್ದೇ ಇಲ್ಲ, ಇನ್ನು ಮೇಲೂ ಕೈ ಬಿಡೋದಿಲ್ಲ. ನೀವು ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಮನೆಗೆ ಬಂದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಟಾಟಾ, ಸಿ ಯು, ಬಾಯ್.